ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಚಾನಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಬಹಳ ಪ್ರಮುಖ, ಬಹಳ ಸ್ವಲ್ಪ ಲೇಟ್ ಆಯ್ತು. ಬಹಳ ಪ್ರಮುಖ ಏನಂತಂದ್ರೆ ಧನುರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಮೇ ತಿಂಗಳ ಮಾಸ ಭವಿಷ್ಯ ಬಹುಶಃ ಎಲ್ಲರೂ ಮಾಡ್ಬಿಟ್ಟಿದ್ದಾರೆ. ನಮ್ಮ ಚಾನಲ್ ಇನ್ನೂ ಬಂದಿಲ್ಲ, ಸ್ವಲ್ಪ ಲೇಟ್ ಆಯ್ತು. ಬೇರೆ ಬೇರೆ ಹೋಮಗಳ ಗುರು ಸಂಚಾರದ ವಿಡಿಯೋಗಳು, ಹೋಮ ಎಲ್ಲ ಇತ್ತು, ಸ್ವಲ್ಪ ಅದರಿಂದ ಲೇಟ್ ಆಯ್ತು. ಸ್ವಲ್ಪ ಕ್ಷಮೆ ಇರಲಿ. ಬನ್ನಿ ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಮೇ 1ನೇ ತಾರೀಕು ಗುರು ಗ್ರಹ ವೃಷಭ ರಾಶಿಗೆ ಬರ್ತಾನೆ. ವರ್ಷಕ್ಕೊಮ್ಮೆ ಬದಲಾಗುವಂತಹ ಗುರುಗ್ರಹ ಈ ಬಾರಿ ವೃಷಭ ರಾಶಿಗೆ ಮೇ 1ನೇ ತಾರೀಕೆ ಬರ್ತಾ ಇದ್ದಾನೆ. ಇನ್ನು ಮೇ 10ನೇ ತಾರೀಕು ಮೇಷ ರಾಶಿಗೆ ಬುಧ ಗ್ರಹ ಸಂಚಾರ. ಮೇ 14ನೇ ತಾರೀಕು ವೃಷಭ ರಾಶಿಗೆ ರವಿಗ್ರಹದ ಸಂಚಾರ. ಮೇ 19ನೇ ತಾರೀಕು ವೃಷಭ ರಾಶಿಗೆ ಶುಕ್ರನ ಸಂಚಾರ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳು ಮೇ ತಿಂಗಳಿಗೋಸ್ಕರ. ವೀಕ್ಷಕರೇ, ಗ್ರಹ ಸ್ಥಿತಿಗಳು ಹೀಗಿದ್ದಾಗ ಈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮೇ ತಿಂಗಳಿಂದು ಅನ್ನುವಂಥದ್ದು ನೋಡೋಣ. ನೋಡಿ, ಬಹಳ ಮುಖ್ಯವಾಗಿ 10ನೇ ತಾರೀಕಿನ ತನಕ ಬುಧ ಗ್ರಹ, ನಿಮ್ಮ ಸಪ್ತಮ ಕರ್ಮಾಧಿಪತಿಯಾದ ಬುಧ ಗ್ರಹ ಚತುರ್ಥದಲ್ಲಿ ನೀಚ ಸ್ಥಿತಿಯಲ್ಲಿರ್ತಾನೆ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಮೇ ತಿಂಗಳ ಮೊದಲ ವಾರ ಅಥವಾ 10 ದಿವಸ ನಿಮಗೆ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆ ಆಗ್ತಾನೇ ಇರುತ್ತೆ. ಎಲ್ಲಿ ತನಕ ಅಂದ್ರೆ ಜಾಬ್ ರಿಸೈನೇ ಮಾಡೋಣ ಅನ್ನೋ ತನಕನೂ ಆಗಬಹುದು. ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದು ಬಹಳ ಕಷ್ಟ ಆಗ್ತಾ ಇರುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ತುಂಬಾ ಟೆನ್ಷನ್ ಅಂತ ಅನಿಸ್ತಾ ಇರುತ್ತೆ. ಮೇ 10ನೇ ತಾರೀಕು ದಾಟ್ಬಿಡ್ತು ಅನ್ಕೊಳ್ಳಿ, ನಿಮ್ಗೆ ಏನು ಅನ್ಸಲ್ಲ, ಎಲ್ಲ ಚೆನ್ನಾಗಿದೆ, ಜಾಬು ಚೆನ್ನಾಗಿದೆ ಅನ್ಸುತ್ತೆ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಆಗೋದು, ಉದ್ಯೋಗಗಳಿಗೆ ಒಳ್ಳೆ ಅಭಿವೃದ್ಧಿ ಸಿಗೋದು ಏನೇ ಇದ್ರೂ ಸಹ ಮೇ 10ನೇ ತಾರೀಕಿನ ನಂತರ. ಸೊ ಮೇ ಮೊದಲ ವಾರ 10 ದಿವಸಗಳು ಮಾತ್ರ ಜಾಬ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ತಡ್ಕೊಳ್ಳಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರು ತಡ್ಕೊಳ್ಳಿ. 10ನೇ ತಾರೀಕು ದಾಟದ ಮೇಲೆ ಖಂಡಿತ ಒಳ್ಳೇದಾಗತ್ತೆ. ಇನ್ನು ನೆಕ್ಸ್ಟ್ ಅಷ್ಟೇ ಅದೇ ರೀತಿಯಲ್ಲಿ ಸೇಮ್ ಅಪ್ಲೈಸ್, ಇದು ಇನ್ನೊಬ್ರಿಗೂ ಅಪ್ಲೈ ಆಗುತ್ತೆ. ಯಾರಿಗೆ ಅಂದ್ರೆ ಈ ಸ್ನೇಹಿತರ ವಿಚಾರದಲ್ಲಿ ಅಪ್ಲೈ ಆಗುತ್ತೆ. ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ 10ನೇ ತಾರೀಕುವರೆಗೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ, ಕಟ್ ಮಾಡ್ಕೊಂಬೋಣ ಅಂತ ಅನ್ಸುತ್ತೆ. 10ನೇ ತಾರೀಕು ನಂತರ ಇಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಚೆನ್ನಾಗಿದೆ, ನಡೆಸ್ಕೊಂಡು ಹೋಗೋಣ ಹೆಂಗೋ ಹಂಗೆ ಅಂತ ಅನ್ಸುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಸಂಧಾನ ಇತ್ಯಾದಿಗಳಾಗ್ಬಿಡುತ್ತೆ. ಇದೇ ಸೇಮ್ ಅಪ್ಲೈ ಆಗ್ತಕ್ಕಂಥದ್ದು ಮದುವೆ ವಿಚಾರಗಳಲ್ಲಿ. ಮದುವೆಗೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳೆಲ್ಲವೂ ಸಹ 10ನೇ ತಾರೀಕುವರೆಗೆ ಎಲ್ಲ ಛಿದ್ರ ತರ, ಏನು ಯಾವುದು ಸರಿಯಾಗಿ ಆಗದೇ ಇಲ್ಲ, ಪ್ರಯತ್ನಗಳೆಲ್ಲ ಕಟ್ ಅನ್ಸ್ತಾ ಇರುತ್ತೆ. ಆದ್ರೆ 10ನೇ ತಾರೀಕು ದಾಟಿದ ನಂತರ ಸಡನ್ ಆಗಿ ಕಚ್ಕೊಳ್ಳುತ್ತೆ ಮದುವೆ ವಿಚಾರಗಳೆಲ್ಲ. ಸೊ ಅವಿವಾಹಿತರಿಗೆ ವಿವಾಹದ ವಿಚಾರಗಳು ಎಲ್ಲ ಸರಿ ಹೋಗ್ತಕ್ಕಂಥದ್ದು 10ನೇ ತಾರೀಕಿನ ನಂತರ. ಇದೇ ಅಪ್ಲೈಸ್ ಟು ದಂಪತಿಗಳಿಗೂ ಸಹ 10ನೇ ತಾರೀಕಿನ ತನಕ ಸ್ವಲ್ಪ ಜಗಳ, ಮನಸ್ತಾಪ, ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ತದೆ. ಕ್ಲಾಶಸ್ ಗಳೆಲ್ಲ, ಮಾತೇ ಆಡೋದಿಲ್ಲ, ದೊಡ್ಡ ಏನೋ ಇದಿರ್ತಾರ, ಏನೋ ಆಗೋಯ್ತು ಅನ್ನೋ ತರ. 10ನೇ ತಾರೀಕಿನ ನಂತರ ಬಹಳ ಕ್ಲೋಸ್ ಆಗಿ ಬಹಳ ಒಳ್ಳೆ ತುಂಬಾ ಚೆನ್ನಾಗಿರ್ತಾರೆ, ಲವರ್ಸ್ ತರ ದಂಪತಿಗಳು. ಸೊ ಏನಾಗುತ್ತೆ ಅಂದ್ರೆ 10ನೇ ತಾರೀಕಿನ ತನಕ ಬುಧ ಗ್ರಹ ನೀಚ ಸ್ಥಿತಿಯಲ್ಲಿರೋದ್ರಿಂದ ಇಷ್ಟೆಲ್ಲ ಬರೀ ಬುಧನಿಂದ ಆಗತಕ್ಕಂಥ ವಿಚಾರಗಳಾಗಿರುತ್ತೆ. ಇನ್ನು ಇನ್ನೊಂದು ರೀತಿಯಲ್ಲಿ ಶುಭ ಏನು ಇಲ್ವಾ ಅಂತಂದ್ರೆ 14ನೇ ತಾರೀಕಿನ ತನಕ ನಿಮಗೆ ರವಿ ಬಲ ತುಂಬಾ ಚೆನ್ನಾಗಿರುತ್ತೆ. ಭಾಗ್ಯಾಧಿಪತಿಯಾಗಿ ಪಂಚಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಅಂತಂದಾಗ ನಿಮಗೆ ಅದೃಷ್ಟ ಅನ್ನತಕ್ಕಂಥದ್ದು ಕೂಡಿ ಬರತಕ್ಕಂಥದ್ದು 14ನೇ ತಾರೀಕಿನ ತನಕ ಅಂತ. ಸೊ 14ನೇ ತಾರೀಕಿನ ತನಕ ಏನೇನು ವಿಚಾರಗಳಲ್ಲಿ ಪ್ರಯತ್ನ ಮಾಡೋದು ಒಳ್ಳೇದು? ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಪ್ರಯತ್ನ ಮಾಡ್ರೆ ತೀರಾ ಒಳ್ಳೇದು. ಪಿತ್ರಾರ್ಜಿತ ಆಸ್ತಿ ವಿಚಾರ, ಅಥವಾ ನಿಮಗೆ ಹಾಗೂ ನಿಮ್ಮ ತಂದೆಯವರ ನಡುವೆ ಏನಾದ್ರು ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ರೆ ಕೂತ್ಕೊಂಡು ನಿಮ್ ತಂದೆಯವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಡು ಅದನ್ನ ಸ್ವಲ್ಪ ನೀವೇ ತಪ್ಪಾಯ್ತು ಅಂತೇಳಿ ನಿಮ್ ತಂದೆಯವ್ರನ್ನ ಸ್ವಲ್ಪ ನಿಮ್ ಕಡೆ ಒಲಿಸ್ಕೊಳ್ಳಕ್ಕೆ ಖಂಡಿತವಾಗಿ ಅನುಕೂಲವಾದಂತಹ ದಿನಗಳು. ಅದೇ ತರ ಇನ್ನು ಕೆಲವರಿಗೆ ಈ ವಿದೇಶಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಏನು ಇದ್ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ 10ನೇ ತಾರೀಕಿಂದ 14ನೇ ತಾರೀಕಿನ ತನಕ ಒಂದು 4-5 ದಿನಗಳು ವಿದೇಶಕ್ಕೆ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ತುಂಬಾ ಅನುಕೂಲವಾಗಲಿದೆ. ಆಮೇಲೆ ರೀತಿಯಲ್ಲಿ ಮದುವೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಅನುಕೂಲವಾಗಿದೆ 10ನೇ ತಾರೀಕಿಂದ 14ನೇ ತಾರೀಕು ಒಳಗೆ, ಆಯ್ತಲ್ವಾ? ಯಾಕಂದ್ರೆ ಈಗ ನಿಮಗೆ ರವಿ ಬಲವು ಸೇರಿಸ್ಕೊಂಡು ಹೇಳ್ತಾ ಇರತಕ್ಕಂಥದ್ದು. ಸ್ವಲ್ಪ ಅದೃಷ್ಟ ಅನ್ನೋದು ತುಂಬಾ ಚೆನ್ನಾಗಿ ಕೂಡಿ ಬರತಕ್ಕಂಥದ್ದು ನಿಮಗೆ 14ನೇ ತಾರೀಕಿನ ತನಕ. ಅದರ ನಂತರ ಅಷ್ಟಲ್ಲ ಚೆನ್ನಾಗಿರಲ್ಲ ಅಂತಲ್ಲ, ಓಕೆ, ಬಟ್ ತೀರಾ ಜಾಸ್ತಿ 14ನೇ ತಾರೀಕಿನ ತನಕದ್ದೆಲ್ಲ ಅಲ್ಲ. ಏನೋ ಆಗೋದೇ ಇಲ್ಲ ಅನ್ಕೊಂಡಿದ್ದ ಕೆಲಸಗಳೆಲ್ಲ ಆಗ್ಬಿಡುತ್ತೆ
14ನೇ ತಾರೀಕಿನ ತನಕ ರವಿಯ ಬಲದಿಂದಾಗಿ ಆಗ್ತಕ್ಕಂಥದ್ದು. ಆಗೋದೇ ಇಲ್ಲ, ಈ ಕೈ ಹಾಕಿದ ಕೆಲಸ ಆಗದೇ ಇಲ್ಲ ಅನ್ಕೊಂಡಿರ್ತಾರ, ಯಾವ್ದೊಂದು ವ್ಯವಹಾರಗಳೆಲ್ಲ ಆಗದೇ ಇಲ್ಲ ಅನ್ಕೊಂಡಿರ್ತಾರೆ, ಬಟ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಏನೇ ಹೇಳಿ ನಿಮಗೆ ಈ ವಿಚಾರ ಏನು, ಭೂಮಿಯ ವಿಚಾರಗಳಲ್ಲಿ ಸ್ವಲ್ಪ ಈ ತಿಂಗಳು ಸ್ವಲ್ಪ ಎಳೆದಾಡುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಕುಜ ರಾಹು ಯುತಿ ಇರೋದ್ರಿಂದಾಗಿ ಭೂಮಿಯ ವಿಚಾರಗಳು ಎಳೆದಾಡ್ತಾ ಇರುತ್ತೆ. ಮಕ್ಕಳ ಜೊತೆಗೆ ಸ್ವಲ್ಪ ವಾಗ್ವಾದ, ಜಗಳ, ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಏನು, ನೀವೇನಾದ್ರು ಧನುರಾಶಿಯ ಹಿರಿಯ ವ್ಯಕ್ತಿಗಳು ಅಂತಾದ್ರೆ ಮಕ್ಕಳು ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಕ್ಕಂಥದ್ದು, ಅಥವಾ ನಿಮ್ ಬಗ್ಗೆ ಅಪಾರ್ಥ ತಪ್ಪು ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಇರ್ತದೆ. ಸ್ವಲ್ಪ ನೀವು ಈ ತಿಂಗಳು ಸಮಾಧಾನವಾಗಿರಿ, ಜೂನ್ ನಂತರ ಎಲ್ಲ ಸರಿ ಹೋಗುತ್ತೆ. ಬಟ್ ಅಲ್ಲಿ ತನಕ ಏನೋ ದೊಡ್ಡ, ಅದಕ್ಕೆ ನಾನು ಸಿಟ್ಟಲ್ಲಿ ಕುಯ್ಕೊಂಡು ಮೂಗು ಸಮಾಧಾನ ಅನ್ಸ್ಕೊಳಕ್ ಆಗಲ್ಲ. ಸೊ ಅದ್ರಿಂದ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಲೇಬೇಕಾಗತ್ತೆ ನೀವು. ಇದೇ ರೀತಿಯಲ್ಲಿ ನಿಮಗೆ ರೈತರಿಗೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ಒಂದ್ ಸ್ವಲ್ಪ. ಯಾಕೆ ಅಂತಂದ್ರೆ ಅನ್ಕೊಂಡ್ ರೇಟ್ ಬರೋದಿಲ್ಲ, ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಅನ್ಬೇಕಾದ್ರೆ ನೀರಿನ ಕೊರತೆ ಇತ್ಯಾದಿಗಳು, ಅಥವಾ ಅದನ್ನ ಮಾರ್ಕೆಟಿಂಗಿನ ಕೊರತೆ, ಅಥವಾ ಎಲ್ಲದೂ ಚೆನ್ನಾಗಿದೆ ಬಟ್ ತುಂಬಾ ದೂರ ತಗೊಂಡೋಗೋದನ್ನ ಸೇಲ್ ಮಾಡಬೇಕಾದ ಪರಿಸ್ಥಿತಿ, ಆ ಟ್ರಾವೆಲ್ ನಲ್ಲೇ, ಆ ಪ್ರಯಾಣದಲ್ಲೇ ಎಲ್ಲ ಸಮಸ್ಯೆ ಆಗ್ತಕ್ಕಂಥದ್ದು ಸ್ವಲ್ಪ. ಆಮೇಲೆ ಮಾರ್ಲಿಕ್ಕೆ ಹೋದಾಗ್ಲೂ ಜಗಳ, ಮನಸ್ತಾಪಗಳು, ರೆಗ್ಯುಲರ್ ನಿಮ್ಮ ಹತ್ರ ಪರ್ಚೇಸ್ ಮಾಡೋರು ಕೂಡ ಜಗಳ ಮಾಡ್ತಕ್ಕಂಥದ್ದು, ನಿಮ್ಮ ಹತ್ರ ಏನಾಯ್ತು ಇವ್ರಿಗೆ ಅಂತ ಅನ್ಸುತ್ತೆ. ಈ ತರದ್ದೆಲ್ಲ ಕೆಲವಿಷ್ಟು ಸಮಸ್ಯೆಗಳಿದೆ, ಆಯ್ತಲ್ವಾ. ಇದ್ಮೇಲೆ ಇನ್ನೊಂದು ನೆನ್ಪಿಟ್ಕೋಬೇಕು, ಮೇ 1ನೇ ತಾರೀಕಿಂದ ನಮಗೆ ಗುರುಬಲ ಇಲ್ಲ ಅನ್ನೋದೊಂದೇ ಅಲ್ಲ, 6ನೇ ಮನೆಗೆ ಗುರು ಹೊರಟೋಗ್ತಾನೆ. 6ನೇ ಮನೇಲಿ ಗುರು ಒಳ್ಳೆಯನಲ್ಲ. ಆ ಗುರು ಗೋಚಾರ ಫಲದ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ಆಯ್ತಲ್ವಾ. ನೋಡಿಲ್ಲ ಅಂದ್ರೆ ನೋಡಿ, ಚಾನಲ್ ಅಲ್ಲಿ ಇರ್ತದೆ, ನೋಡಿ ಒಂದ್ಸಲ, ಆಯ್ತಲ್ವಾ. ಸೊ ಬಹಳ ಮುಖ್ಯವಾಗಿ ಗುರು ಸಂಚಾರದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸ್ಕೊಂಡ್ಬಿಡ್ಬೇಕಾಗತ್ತೆ. 6ನೇ ಮನೆಯಲ್ಲಿ ಗುರು, 14ನೇ ತಾರೀಕು ನಂತರ ಅಂತೂ 6ನೇ ಮನೆಯಲ್ಲಿ ರವಿ, 6ನೇ ಮನೆ ಶುಕ್ರ ಯಾವಾಗ ಹೋಗ್ತಾನೆ, ಶುಕ್ರ ಹೋಗ್ತಕ್ಕಂಥ 19ನೇ ತಾರೀಕು. ಸೊ 19ನೇ ತಾರೀಕಿನ ನಂತರ ಅಂದ್ರೆ ಈ ಮಾಸಾಂತ್ಯಕ್ಕೆ ಹೋದಂಗ್ ನಿಮಗೆ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟಿ ದೋಷ, ಇದೆಲ್ಲ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ. ಅದರ ನಿಗ್ರಹಕ್ಕೋಸ್ಕರವಾಗಿ ನಾವು ಮೇ 8ನೇ ತಾರೀಕು ಧನುರ್ರಾಶಿಯವರ ಎಲ್ಲ ಮಾಟ ಮಂತ್ರ, ದೃಷ್ಟಿ ದೋಷ, ಶತ್ರು ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿಯೇ ನಾವು ವಿಶೇಷವಾದ ಒಂದು ಹೋಮವನ್ನು ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡ್ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ. ಹಾಗೂ ಒಂದು ವಿಶೇಷ ಮಂತ್ರವನ್ನು ಕೊಡ್ತೇನೆ. ಪ್ರತಿ ದಿನ ಆ ಮಂತ್ರ ನೀವು 10 ಸಲನೋ 15 ಸಲ ಕೇಳಿಸ್ಕೊಳ್ಳಿ, ತುಂಬಾ ಅನುಕೂಲವಾಗುತ್ತೆ. ಹಾಗೂ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ, ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ, ಆಯ್ತಲ್ವಾ. ಎಷ್ಟು ಚೆನ್ನಾಗಿ ಮಾಡ್ತೀರಾ, ಒಂದು 10 ಸಲನೋ 11 ಸಲನೋ ಆ ಮಂತ್ರ ಕೆಳಗಡೆ ಕಮೆಂಟ್ ಮಾಡಿಬೇಕಾರೆ ನೀವು ಸರಿಯಾಗಿ ಮಾಡಿದೀರಾ ಇಲ್ವಾ ಅನ್ನುವಂಥದ್ದು ನಾನು ಹೇಳ್ತೇನೆ. ಹಾಗೂ ಆ ಮಂತ್ರವನ್ನು, ಇನ್ನೊಂದು ಮಂತ್ರವನ್ನ ಕೇಳಿಸ್ಕೊಳ್ಳಿ. ಕಮೆಂಟ್ ಮಾಡಕ್ ಒಂದು ಮಂತ್ರ, ಹಾಗೂ ಹೇಳಲಿಕ್ಕೆ ಇನ್ನೊಂದು ಮಂತ್ರ, 2 ಮಂತ್ರವನ್ನು ಕೊಡ್ತೇನೆ ನಾನು, ಆಯ್ತಾ. ಎಸ್, ನೆಕ್ಸ್ಟ್ ಇನ್ನು ಮುಂದೆ ಬರ್ತಕ್ಕಂಥದ್ದು ನಿಮಗೆ ಗಮನಿಸಬೇಕಾದಂತಹ ವಿಚಾರ ಇರ್ತಕ್ಕಂಥದ್ದು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಅಷ್ಟು ನಿಮಗೆ ಉತ್ತಮವಾಗಿ ನಿಮ್ಮ ಪರವಾಗಿ ಆಗ್ತಕ್ಕಂಥದ್ದು ಮೇ ತಿಂಗಳಲ್ಲಿ ಕಂಡು ಬರ್ತಾ ಇಲ್ಲ. ಸ್ವಲ್ಪ ನೀವು ಇದನ್ನ ಸಾಗ ಹಾಕ್ಬೇಕು, ಸ್ವಲ್ಪ ಟೈಮ್ ತಗೊಂಡು ಮುಂದೆ ಹಾಕುವಂತಹ ಪ್ರಯತ್ನ ಮಾಡ್ಕೊಳ್ತಕ್ಕಂಥದ್ದೇ ಒಳ್ಳೇದು ಅಂತ ಅನಿಸ್ತಾ ಇದೆ, ಆಯ್ತಲ್ವಾ. ಇನ್ನು ಬಹುಮುಖ್ಯವಾಗಿ ವಿದೇಶ ಪ್ರಯಾಣ ಮಾಡಬೇಕು, ದೂರ ಪ್ರಯಾಣಗಳು ಮಾಡಬೇಕು, ಬರೀ ಏನೇ ಮಾಡಬೇಕು ಅಂದ್ರೂ ಸಹ ನೀವು 10ನೇ ತಾರೀಕಿನ ನಂತರ ಇಟ್ಕೊಳ್ಳಿ. ಅದ್ರ ಒಳಗಡೆ ಬಹಳ ಕಡೆ, ಯಾಕಂದ್ರೆ ಮೇ ತಿಂಗಳಲ್ಲಿ ಏನೋ ದೂರ ಪ್ರಯಾಣ ಮಾಡೋಣ ಅಂದ್ರೆ 10ನೇ ತಾರೀಕು ನಂತರ ಇಟ್ಕೊಳ್ಳಿ, ಅದ್ರ ಒಳಗಡೆ ಇಡಕ್ ಹೋಗ್ಬೇಡಿ. ಮದುವೆ ವಿಚಾರಗಳು ಬಂದ, ಅದಕ್ಕೆ ನಾನು ಈ ಅವಿವಾಹಿತರಿಗೆ ವಿವಾಹದ ಸಿದ್ಧಿಗೋಸ್ಕರವಾಗಿಯೂ ವಿಶೇಷವಾಗಿ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಈ ಒಂದು ವಿಶೇಷವಾದ ಉಂಗುರವನ್ನ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ ಕೊಡ್ತಾ ಇದೀವಿ. ಹೋದ ವರ್ಷ ಕೊಟ್ಟಿದ್ವಿ, ಈಗ ಮತ್ತೆ ಕೊಡ್ತಾ ಇದೀವಿ, ಆಯ್ತಲ್ವಾ. ಸೊ ಅದರಿಂದ ಬಹಳ ಪವರ್ಫುಲ್ ಇದೆ, ಅಷ್ಟದಿಗ್ಬಂಧನವಾದ. ಈ ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆಲ್ಲ ವಿಚಾರಗಳನ್ನು ತಿಳಿಸಿದ್ದೇನೆ, ಆಯ್ತಲ್ವಾ. ಇನ್ನು ಆರೋಗ್ಯದ ವಿಚಾರವಾಗಿ ಮಾತಾಡಬೇಕು. ಆರೋಗ್ಯದ ವಿಚಾರವಾಗಿ ಮಾತಾಡಬೇಕಾದ್ರೆ ಮೊದಲು ಒಂದು 15 ದಿವಸ ಆರೋಗ್ಯ ಚೆನ್ನಾಗಿದ್ದಂಗೆ ಅನಿಸ್ತಾ ಇದೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಲ್ಲ ನಿಮ್ಗೆ. ಹೋಗ್ತಾ 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 ಹೊಟ್ಟೆಗೆ ಸಂಬಂಧಪಟ್ಟಂತೆ ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಅಜೀರ್ಣ ಆಗ್ತಕ್ಕಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಆಗ್ತಕ್ಕಂಥದ್ದು, ತನ್ನ ಮೂಲಕ ತಲೆನೋವು ಬರತಕ್ಕಂಥದ್ದು, ಅದರಿಂದಾಗಿ ತಲೆನೋವು ಬಂತಕ್ಕಂಥದ್ದು. ಈ ಗಂಡಸರಿಗೆ ವಿಶೇಷವಾಗಿ ಒಂದ್ ಸ್ವಲ್ಪ ಬೇರೆದೇ ರೀತಿಯಾದಂತಹ ದಾಂಪತ್ಯ ಸಮಸ್ಯೆಗಳು ಬರುವಂತಹ ಆರೋಗ್ಯ ಬಾಧೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ. ಹೆಂಗಸರೇ ಸ್ತ್ರೀಯರಿಗೆ ಮುಟ್ಟಿನ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ ಇಂಥದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂತಹ ಗಮನ ವಹಿಸಬೇಕಾಗತ್ತೆ ನೀವು. ಸೊ ಆರೋಗ್ಯ ಅಷ್ಟು ತುಂಬಾ ಹೇಳ್ಕೊಳ್ಳುವಂಗಿಲ್ಲ, ಮಿಕ್ಕಂತೆ ಕೆಲವಿಷ್ಟು ಉತ್ತಮವಾದ ವಿಚಾರಗಳೆಲ್ಲ ಇದಾವೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಾಲಗಳು ಅಂದ್ರೆ ಏನಾಗ್ಬಿಡುತ್ತೆ, ಈ ಫೀಸ್ಗಳು ಕಟ್ಟುವಂಥದ್ದು ವಿಚಾರಗಳು ಬಂದ್ಬಿಡುತ್ತಲ್ಲ, ಅದು ನಿಮಗೆ ತುಂಬಾ ಹೆವಿ ಅನ್ಸುತ್ತೆ. ಬರೀ ಫೀಸ್ ಒಂದೇ ಅಲ್ಲ, ನೀವು ಕೆಲವಿಷ್ಟು ಖರೀದಿ ಮಾಡಬೇಕಾದ್ ಬಂದ್ಬಿಡುತ್ತೆ.
ಆಗುತ್ತೆ. ಸೊ ಆ ಖರೀದಿ ಮಾಡ್ಬೇಕಾದ ಪದಾರ್ಥಗಳೆಲ್ಲ ತುಂಬಾ ಹೆವಿ ಅನ್ಸ್ಬಿಡುತ್ತೆ. ಅಂದ್ರೆ ಈ ಲ್ಯಾಪ್ಟಾಪ್ ತಗೊಳ್ಳೇಬೇಕು, ಅದ್ಯಾವುದೋ ಕಾಸ್ಟ್ಲಿ ಮೊಬೈಲ್ ತಗೋಬೇಕು, ಮತ್ತೆ ಯಾವ್ದೋ ಅಪ್ಲಿಕೇಶನ್ ತಗೋಬೇಕು, ಮತ್ತೆ ಆ ಯಾವ್ದೋ ಒಂದು ಪುಸ್ತಕ ತಗೋಬೇಕು, ತುಂಬಾ ಕಾಸ್ಟ್ಲಿ, ಅದೆಲ್ಲೂ ಸಿಗಲ್ಲ, PDF ಸಿಗ್ತಾ ಇಲ್ಲ, ಈ ತರ ಏನೇನೋ ಒಂದಿಷ್ಟು ಅನಿವಾರ್ಯದ ಹೊಸದ ಖರ್ಚುಗಳು ಬರುವ ಸಾಧ್ಯತೆ ಇರ್ತದೆ. ಸೊ ಇದನ್ನೆಲ್ಲ ನೀವು ವಿದ್ಯಾರ್ಥಿಗಳು ಎದುರಿಸಬೇಕಾಗತ್ತೆ, ಆಯ್ತಲ್ವಾ? ಆಗ್ಲಿ, ಈಗ ಪರಿಹಾರದ ಬಗ್ಗೆ ನೋಡೋಣ. ಪರಿಹಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಪರಿಹಾರ ಏನಪ್ಪಾ ಅಂದ್ರೆ 2 ಪರಿಹಾರ ಹೇಳ್ತೇನೆ. ಒಂದು, ಈ ವಿಡಿಯೋದ ಎಂಡ್ ಅಲ್ಲಿ ನಿಮ್ಗೆ ಒಂದು ವಿಶೇಷವಾದ ಮಂತ್ರವನ್ನು ತಿಳಿಸ್ತೇನೆ. ಆ ಮಂತ್ರವನ್ನ ಡೈಲಿ ಒಂದು 18ರಿಂದ 21 ಬಾರಿ ರಿಪೀಟ್ ಮಾಡ್ಕೊಂಡು ಕೇಳ್ತಾ ಇರಿ. ನಿಮ್ಗೆ ಅದ್ಭುತವಾದಂತಹ ಒಂದು ಸುದರ್ಶನ ಮಂತ್ರವನ್ನು ಕೊಟ್ಟಿದ್ದೇನೆ ಈ ವಿಡಿಯೋ ಎಂಡ್ ಅಲ್ಲಿ. ಇನ್ನು ಸುದರ್ಶನ ಮಂತ್ರದಂತೆ ಸುದರ್ಶನ ಹೋಮ ಆದ್ರೆ ನೆಕ್ಸ್ಟ್ ಪವರ್ಫುಲ್. ಸೊ ಅದರಿಂದ ಪರಿಹಾರ ಸ್ವರೂಪವಾಗಿ ನಾವು ಮೇ 8ನೇ ತಾರೀಕು ಇವತ್ತಲ್ವಾ, ಇದು ಏನು ಮೇ ತಿಂಗಳ ಸಮಸ್ಯೆಗಳ ಪರಿಹಾರಕ್ಕೆ ಅಂತಲ್ಲ, ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ಅನ್ನುವ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಸೊ ಪರಿಹಾರ ಏನಪ್ಪಾ ಅಂದ್ರೆ ಮೇ 8ನೇ ತಾರೀಕು ಅಮಾವಾಸ್ಯೆ ಚೈತ್ರ ಮಾಸದ ಅಮಾವಾಸ್ಯೆ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಒಂದು ವಿಶೇಷವಾದಂತಹ ಹೋಮ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಶತ್ರುಗಳ ಬಾಧೆ ನಿವಾರಣ, ದೃಷ್ಟಿ ದೋಷಗಳ ನಿವಾರಣ, ಮಾಟಮಂತ್ರಗಳ ನಿವಾರಣ, ಕೋರ್ಟು ಕಚೇರಿ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಬಹಳ ಮುಖ್ಯವಾಗಿ ಶತ್ರು ನಿಗ್ರಹ ಮಹಾವಾರಾಹಿ ಹವನವನ್ನು ಮಾಡ್ತಾ ಇದ್ದೇವೆ. ಶತ್ರು ನಿಗ್ರಹ ಮಹಾವಾರಾಹಿ ಹವನ, ಅದರ ಜೊತೆಯಲ್ಲಿ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹವನ ನೋಡಿ. ಆ 2 ವಿಶೇಷವಾದ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಉಂಗುರ ಏನಪ್ಪಾ ಅಂತಂದ್ರೆ ನೋಡಿ, ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದ ಉಂಗುರ ನಾನು ಹಾಕೊಡಿನಲ್ಲ, ಈ ತರ ಈ 3 ಬೆರಳಲ್ಲಿ ಯಾವ್ದಾದ್ರು ಒಂದು ಬೆರಳಲ್ಲಿ ಹಾಕೋಬಹುದು ನೀವು. ತೋರು ಬೆರಳಿರ್ಬೋದು, ಮಧ್ಯದ ಬೆರಳಿರ್ಬೋದು, ಉಂಗುರದ ಬೆರಳಿರ್ಬೋದು. ಈ 3 ಬೆರಳುಗಳಲ್ಲಿ ಯಾವ್ದಾದ್ರು ಒಂದು ಬೆರಳಲ್ಲಿ ಬಲಗೈನಲ್ಲಿ ಹಾಕೊಳ್ಳಿ ಇದನ್ನ. ಇದು ನಿಮಗೆ ಎಲ್ಲ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆ, ಈ ತರ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿ ಒಂದು ರಕ್ಷಣೆ ಸಿಗ್ತದೆ. ಹಿಂದಿನ ಬಾರಿ ಹೋದ ವರ್ಷ ನಾನು ಈ ಉಂಗುರ ಕೊಟ್ಟಿದ್ದೆ. ಬಹಳಷ್ಟು ಜನರ ಕೈಯಲ್ಲಿ ಇರಬಹುದು, ಇದ್ರೆ 1 ವರ್ಷ ಓಲ್ಡ್ ಆಗಿದೆ ಅದು, ಆದ್ರಿಂದ ಸ್ವಲ್ಪ ಅದ್ರ ಪವರ್ ಡೌನ್ ಆಗಿರುತ್ತೆ. ಅದನ್ನ ಹರಿಯುವ ನೀರಿನಲ್ಲಿ ಹಾಕಿ ವಿಸರ್ಜನೆ ಮಾಡಿ, ಅಥವಾ ಅಶ್ವತ್ಥ ಮರ ಅಥವಾ ನಿಮ್ಮ ಇದಿರುತ್ತಲ್ಲ ಏನು ಅರಳಿ ಕಟ್ಟೆ ಅಂತಿರಲ್ಲ, ಅಲ್ಲಿ ತಗೊಂಡೋಗಿ ಅದನ್ನು ವಿಸರ್ಜನೆ ಮಾಡಿ ಬನ್ನಿ. ಇದನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಈ ವರ್ಷದ ಹೊಸ ಉಂಗುರ ಕೊಡ್ತೇವಲ್ಲ, ಇದನ್ನ ಧಾರಣೆ ಮಾಡ್ಕೊಳ್ಳಿ. ಬಹಳ ಪವರ್ಫುಲ್. ಹಿಂದಿನ ಸಲ ಅಂತೂ ನಾವು ಹೋಮ ಮುಗಿದ ಮೇಲೂ ಕೂಡ ಬಹಳಷ್ಟು ಜನ ಕೇಳಿದ್ದಾರೆ, ಬಟ್ ನಾವು ಯಾರಿಗೂ ಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಇದು ಕೇವಲ ಹೋಮದ ಸಂಕಲ್ಪ ಸೇವೆ ಕೊಟ್ಟವರಿಗೆ ಮಾತ್ರ. ಹೋಮ ನಡೆದ ದಿವಸ ಮಧ್ಯಾಹ್ನ ಮೇಲೆ ನೀವು ಫೋನ್ ಮಾಡಿದ್ರು ಕೂಡ ಇದು ಸಿಗಲ್ಲ ನಿಮಗೆ. ಸೊ ಆದ್ರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ನೋಡಿ, ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ, ಇದನ್ನ ಶತ್ರು ನಿಗ್ರಹ ವಾರಾಹಿ ಹೋಮ, ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯಸಿಕ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ ಏನಿದ್ರು ಪರಿಹಾರವಾಗಬೇಕು. ನೋಡಿ, ಈ ಒಂದು ಉಂಗುರ ನಿಮಗೆ ಇದೆಲ್ಲಾ ವಿಶೇಷವಾದಂತಹ ಹೋಮಗಳಲ್ಲಿ ಎನರ್ಜೈಸ್ ಆಗಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ಸೊ ದಯವಿಟ್ಟು ಈ ಉಂಗುರನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಏನು ಇಲ್ಲ, ಸಿಂಪಲ್. ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಆಯ್ತು. ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈಗ ನಾನು ಒಂದು ವಿಶೇಷವಾದ ಮಂತ್ರ ಪರಿಹಾರವನ್ನು ಹೇಳ್ತೇನೆ, ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ. ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.